ಮರಬೇಹಾಳು ಗ್ರಾಮದಲ್ಲಿರುವ ಪಾಂಡುರಂಗ ದೇವಸ್ಥಾನದಿಂದ ಪಾಂಡಾರಪುರಕ್ಕೆ ಪಾದಯಾತ್ರೆ ಕಾರ್ಯಕ್ರಮವನ್ನು ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತರು ಪಾಲ್ಗೊಂಡು ಪಾದಯಾತ್ರೆಯನ್ನು ನಡೆಸುತ್ತಿದ್ದಾರೆ. 13/6/2025ರಂದು ಪಾದಯಾತ್ರೆ ಹೊರಟಿದ್ದು 31/10/2025 ಪಾಂಡಾರಪುರದ ದೇವಸ್ಥಾನಕ್ಕೆ ತಲುಪಲಿದ್ದು, ಪಾದಯಾತ್ರೆ ನಡೆಸುತ್ತಿರುವ ಭಕ್ತಾದಿಗಳಿಗೆ ಮರಬೇಹಾಳು ಗ್ರಾಮಸ್ಥರು ಹಾಗೂ ಸಿಡಿಲು ಗುಡುಗು ಸುದ್ದಿವಾಹಿನಿ ವತಿಯಿಂದ ಭಕ್ತಾದಿಗಳಿಗೆ ಶುಭ ಕೋರಲಾಯಿತು. ನಮಸ್ಕಾರ ಅಜ್ಜರ, ತಮ್ಮದು ಯಾವೂರು? ನಮ್ಮದು ಮರಬೇಹಾಳು ರೀ. ಮರಬೇಹಾಳು ಗ್ರಾಮದಿಂದ 26 ಪಾದಯಾತ್ರೆ ನಾವು ಇಲ್ಲಿಂದ ನಡೆಸ್ತಾ ಇದ್ದೀವಿ. ಈ ದಿಂಡಿಗೆ ಅನಿಶಿ ಹೆಗ್ಗಳಿಂದ ದಿಂಡಿ ಮರಬೇಳಿಗೆ ಬಂದು ತಲುಪುತ್ತೆ. ಮರಬೇಳಿಂದ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಎಲ್ಲ ಈ ದಿಂಡಿಗೆ ಕೂಡಿ ಕೊಂಡಾಪುರ ಪಾದಯಾತ್ರೆ 24ನೇ ವರ್ಷದ ಪಾದಯಾತ್ರೆ ಹೋಗ್ತದೆ. ಮತ್ತು ಸರ್ವ ಭಕ್ತಾದಿಗಳು ಯಾರು ಪಾದಯಾತ್ರೆ ಮಾಡೋಂಥ ಇಚ್ಛೆಗಳವರು ಬಂದು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಸತತ ನಾವು 360 ದಿವಸ ನಮ್ಮ ಮನೆ ಹೊಟ್ಟೆ ಬದುಕು ಇಷ್ಟೇ ಮಾಡಿದರೆ ಏನದಕ್ಕೆ ಅರ್ಥ ಇರೋದಿಲ್ಲ. ಪರಮಾತ್ಮನ ಸೇವೆ ಮಾಡಿ ಜೀವನ ಮುಕ್ತಿ ಬೇಡನಂತ ಈ ಯಾತ್ರೆ ಸತತ ನಾವು ಮಾಡ್ತಾಯಿದ್ದೀವಿ. ಮತ್ತು ಜನವರಿ ವೈಕುಂಠ ಏಕಾದಶಿಗೆ ರಥೋತ್ಸವ ಪಾಂಡುರಂಗನ ತೇರು ಮಾಡಿಸಿದ್ದೀವಿ. ಆ ತೇರಿಗೆ ಗುರುಗಳು ಪಂಡ್ರಾಪುರ ಗುರುಗಳು ಬರ್ತಾರೆ, ಅವರು ಬಂದು ನಡೆಸಿಕೊಡ್ತಿದ್ದಾರೆ. ಮತ್ತು ಈಗ ಪತ್ರಿಕೆ ಪಂಡ್ರಾಪುರಕ್ಕೆ ನಾವು ಹೋಗಿ ಎಲ್ಲ ಮುಗಿಸಿ ಊಟದ ವ್ಯವಸ್ಥೆ ರೆಡಿ ಮಾಡಿದ್ದೇವೆ. ಮತ್ತು ಈ ಕಡೆ ಅಡಗಲಿ ಭಾಗದಾಗೆ ಮತ್ತು ಚಿತ್ರದುರ್ಗ ಭಾಗ, ಹೊಸಪೇಟೆ ಭಾಗ, ಆ ಕಡೆ ಕೊಪ್ಪಳ ಕಡೆ ಭಾಗ ಎಲ್ಲ ಭಕ್ತರು ಊರಿಗೆ ಒಬ್ಬರು 2-3 ಬಂದು ಈ ತಿಂಡಿಯಲ್ಲಿ 150 ಜನ ಕೊಡುತ್ತೆ. ಎಲ್ಲರನ್ನ ಕರ್ಕೊಂಡು ಪರಮಾತ್ಮನ ಪಾದಕ್ಕೆ ಮುಟ್ಟಿ ಏಕಾದಶಿ 2ನೇ ತಾರೀಕಿದೆ. ನಾವು ನವಮಿಗೆ ಮುಡಿತೀವಿ. ನವಮಿ, ದಶಮಿ, ಏಕಾದಶಿ 3 ದಿವಸ ಅಲ್ಲೇ ರಥೋತ್ಸವ ಮಾಡಿ ಸಾಧು ಸಂತರ ದರ್ಶನ ಮಾಡಿ ಮಹಾಪ್ರಸಾದ ಸ್ವೀಕಾರ ಮಾಡಿ ಮತ್ತು 3ನೇ ತಾರೀಕು ನವಂಬರ್ 3ನೇ ತಾರೀಕು ತಮ್ಮ ಊರಿಗೆ ತಾವು ಆಗಮಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಈ ಪಾಂಡುರಂಗನ ಕೃಪೆಗೆ ಪಾತ್ರ ಆಗಬೇಕೆಂದು ನಾವು ಕೇಳಿಕೊಳ್ಳ್ತೀವಿ.